ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಒಂದು ಬಾರಿಗೆ ಅಧ್ಯಕ್ಷಗಿರಿ ಕೊಡಿ, ನಾನು ಪಕ್ಷ ಕಟ್ತೀನಿ ಅಂತ. ರಾಜಕೀಯವಾಗಿರೋದ್ರಿಂದ ಅವ್ರು ಭಾಳ ಹಿರಿಯರಿದ್ದಾರೆ. ನಾಳೆ ತುಮಕೂರಿನಲ್ಲಿ ಸಹಕಾರ ರತ್ನ ಸಹಕಾರ ಸಚಿವ KN ರಾಜಣ್ಣ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಜೊತೆಗೆ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಬೃಹತ್ ಕಾರ್ಯಕ್ರಮದ ಮೂಲಕ ಒಂದು ರೀತಿಯಾದಂಥ ಶಕ್ತಿ ಪ್ರದರ್ಶನಕ್ಕೆ ಕೂಡ KN ರಾಜಣ್ಣ ಅವರು ಸಜ್ಜಾಗಿರುವಂಥದ್ದು. ಜೊತೆಗೆ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂಥ ನಿರೀಕ್ಷೆ ಇರುವಂಥದ್ದು. ನಾಳೆಯ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಎಲ್ಲವೂ ಕೂಡ ನಡೆದಿರುವಂಥದ್ದು. ಇದೀಗ ನಮ್ಮ ಜೊತೆಗೆ KN ರಾಜಣ್ಣ ಅವರ ಪುತ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರಾಜೇಂದ್ರ ರಾಜಣ್ಣ ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಯಾವ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ, ಜೊತೆಗೆ ನಾಳೆ ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವಂಥ ನಿರೀಕ್ಷೆ ಇದೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಈಗ ನಾಳೆಯ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿಯೂ ಕೂಡ ಸದ್ದು ಮಾಡ್ತಾ ಇರುತ್ತೆ. ಯಾಕಂದರೆ ಸಿದ್ದರಾಮಯ್ಯೋತ್ಸವವನ್ನು ನಾವು ನೋಡಿದ್ವಿ, ಕಣ್ ತುಂಬಿಕೊಂಡಿದ್ವಿ. ಅದೇ ರೀತಿಯಾಗಿ ತುಮಕೂರಿನಲ್ಲಿ ಕಲ್ಪತರುನಾಡಿನಲ್ಲಿ ಇವತ್ತು ನಾಳೆ ರಾಜಣ್ಣ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಯಾವ ರೀತಿಯಾಗಿ ವಿಶೇಷತೆ ಇರುತ್ತೆ? ನಾಳೆ ರಾಜಣ್ಣ ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಜೊತೆಗೆ ಅವರ ಬಗ್ಗೆ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ನಾಳೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅವರ ಸ್ನೇಹಿತರುಗಳು, ಅವರ ಹಿತೈಷಿಗಳು, ಸಹಕಾರಿಗಳು ಮತ್ತು ಅವರ ರಾಜಕೀಯದಲ್ಲಿ ಯಾರೆಲ್ಲ ಪಕ್ಷಾತೀತವಾಗಿ ಅವ್ರ ಜೊತೆ ಇದ್ದಾರೆ ಅವರೆಲ್ಲರೂ ಸೇರಿ ನಾಳೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವೆಲ್ಲ ನೋಡಿರೋ ಹಾಗೆ ಇವತ್ತೇನು ನಾವು ಈ ಪೆಂಡಾಲ್ ಇರ್ಬೋದು, ಸ್ಟೇಜ್ ಇರ್ಬೋದು, ನಮಗಿರೋವಂಥ ಮಾಹಿತಿ ಯಾರೂ ಹಾಕೇ ಇಲ್ಲಪ್ಪ, ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಾನು ಬೆಳಿಗ್ಗೆ ಪೊಲೀಸ್ ಅವ್ರ ಕಡೆಯಿಂದ ತೊಗೊಂಡೆ. ಅದೇನೇ ಇದ್ರೂ ಇವತ್ತು ಅವರ ರಾಜಣ್ಣವರ ಅಭಿಮಾನಿಗಳು ಇವತ್ತು ರಾಜ್ಯಾದ್ಯಂತ ನಾಳೆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋವಂಥದ್ದು. ಕನಿಷ್ಠ 1.5 ರಿಂದ 2 ಲಕ್ಷ ಜನ ನಾಳೆ ಮತ್ತು ತುಮಕೂರಿಗೆ ನಾಳೆ ಬರ್ತಾ ಇದ್ದಾರೆ. ಸರ್, ಈಗ ರಾಜಣ್ಣ ಅವರು ಎಲ್ಲ ಸಮುದಾಯದ ನಾಯಕರಾಗಿ ಗುರುಸ್ಕೊಂಡಿದ್ದವರು, ಜೊತೆಗೆ ಹಿಂದುಳಿದ ವರ್ಗಗಳ ಒಂದು ನಾಯಕರಾಗಿ ಗುರುಸ್ಕೊಂಡಿರುವಂಥವ್ರು, ರಾಜ್ಯಾದ್ಯಂತ ಅವರಿಗೆ ಒಂದು ರೀತಿಯಂಥ ಚಾರ್ಮ್ ಇರುವಂಥದ್ದು. ಹೀಗಾಗಿ ಇಡೀ ರಾಜ್ಯದಿಂದ ಎಷ್ಟು ಜನರು ಬರುವಂಥ ನಿರೀಕ್ಷೆ ಇದೆ ಸರ್? ಹೇಳಿದ್ನಲ್ಲ, 1.5 ರಿಂದ 2 ಲಕ್ಷ ಜನ ನಾಳೆ ಇಡೀ ರಾಜ್ಯಾದ್ಯಂತ ನಾಳೆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲ ಭಾಳ ಜನ ಸಹಕಾರಿಗಳು, ಈಗ ಸಹಕಾರ ಸಚಿವರು ಇರೋದ್ರ ಜೊತೆಗೆ ಅವರು 2 ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ. ಮತ್ತು ಈಗ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರು ಇದ್ದಾರೆ. ಇಲ್ಲೂ ಜಿಲ್ಲಾ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರು 20 ವರ್ಷದಿಂದ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ಆದಂಥ ಸಹಕಾರಿ ಇಲಾಖೆಯಲ್ಲಿ ಮತ್ತು ಸಹಕಾರಿ ಅಂತ ಹೇಳಿದ್ರೆ ನಮಗಿಲ್ಲಿ ಪಕ್ಷ ಬರೋದಿಲ್ಲ, ಪಕ್ಷಾತೀತವಾಗಿ. ಸೊ ಅದರಿಂದ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಅಲ್ಲಿ ಬೋರ್ಡ್ಗಳಿರ್ಬೋದು ಅಥವಾ ನಿರ್ದೇಶಕರು ಇರ್ಬೋದು, ಬೇರೆ ಬೇರೆ ಪಕ್ಷದವ್ರು ಇರ್ತಾರೆ. ಸೊ ಅದರಿಂದ ಎಲ್ಲ ಪಕ್ಷದವರು ನಾಳೆ ಇಡೀ ರಾಜ್ಯಾದ್ಯಂತ ಬರ್ತಾ ಇರುವಂಥ CM DCM ಎಲ್ಲರೂ ಕೂಡ ಬರ್ತಾರೆ ಅನ್ನೋಂಥ ನಿರೀಕ್ಷೆ ಇದೆ. ಬರ್ತಾರಾ ಸರ್? DCM ಬರ್ತಾರೆ DCM ಬರ್ತಾರೆ ಅಂದರೆ ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಸೊ ಮತ್ತು ಭಾಳ ಜನ ಯಾರೆಲ್ಲ ರಾಜಣ್ಣವ್ರಿಗೆ ಹೆಚ್ಚು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಎಲ್ಲ ಮಂತ್ರಿಗಳಿರ್ಬೋದು, ಶಾಸಕರುಗಳಿರ್ಬೋದು, ಸೊ ಅವರು ಎಲ್ಲ ನಾಳೆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಜಿಲ್ಲೆಯಲ್ಲಿಯೂ ಕೂಡ ರಾಜಣ್ಣ ಅವರು ಒಂದು ರೀತಿಯಾಗಿ ಪಕ್ಷಾತೀತವಾಗಿ ಎಲ್ಲ ನಾಯಕರ ಜೊತೆಯೂ ಕೂಡ ಬಹಳ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಜಿಲ್ಲೆಯ ಎಲ್ಲ ನಾಯಕರು ಕೂಡ ಭಾಗವಹಿಸ್ತಾರೆ. ಜಿಲ್ಲೆಯ ಎಲ್ಲ ನಾಯಕರುಗಳು ಕೊಟ್ಟಿದ್ವಿ, ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳಿದ್ದಾರೆ, ಅವರು ಕೊಟ್ಟಿದ್ದೀವಿ, ಮಾಜಿ ಶಾಸಕರುಗಳಿಗೂ ಕೊಟ್ಟಿದ್ವಿ. ಸೊ ಎಲ್ಲರೂ ಬರ್ತಾರೆ. ಸಹಜವಾಗಿ ಈ ಥರದ ಕಾರ್ಯಕ್ರಮಗಳು ನಡೆದಾಗ ಇದೊಂದು ರೀತಿಯಾಗಿ ಶಕ್ತಿ ಪ್ರದರ್ಶನ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಆದರೆ ರಾಜಣ್ಣ ಅವರಿಗೆ ಇನ್ಯಾವ ರೀತಿಯ ಮಹತ್ವಾಕಾಂಕ್ಷೆ ಇಲ್ಲ, ನಾನು ಸಚಿವನಾಗಿದ್ದೇ ನನಗೆ ದೊಡ್ಡ ಒಂದು ಖುಷಿ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಜೊತೆಗೆ ರಾಜಕೀಯ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಮತ್ತು ಯಾವ ಇದಕ್ಕೋಸ್ಕರ ಈಗ ನಾನು ಮುಂಚೆ ಹೇಳಿದಾಗೆ ಇದೇನು ಶಕ್ತಿ ಪ್ರದರ್ಶನ ಅಲ್ಲ, 75ನೇ ವರ್ಷದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ. ಯಾಕಂದರೆ ಒಬ್ಬ ವ್ಯಕ್ತಿಗೆ 75 ವರ್ಷ ಮಾಡೋವಂಥದ್ದು, 75 ವರ್ಷ ಅವರ ಜೀವನದಲ್ಲಿ ಇರೋವಂಥದ್ದು ಒಂದು ಅಮೃತ ಮಹೋತ್ಸವದ ಗಳಿಗೆ ಏನಿದೆ ಅದು ಎಲ್ಲರಿಗೂ ಭಾಳ ಜನಕ್ಕೆ ಇರೋದಿಲ್ಲ. ಸೊ ಅದರಿಂದ ಇವತ್ತು ರಾಜಣ್ಣವ್ರ 75ನೇ ವರ್ಷದ ಅವ್ರು ಮಾಡಬೇಕು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಈ ಕಾರ್ಯಕ್ರಮವನ್ನು. ಸೊ ಅದರಿಂದ ಅವರ ಅಭಿಮಾನಿಗಳು, ಸ್ನೇಹಿತರುಗಳು ನಾನು ಹೇಳಿದಾಗೆ ಅವರೆಲ್ಲ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಆಯ್ತಪ್ಪ ನಾನು ಬರ್ತೀನಿ ಅಂತ ಹೇಳಿರೋದು ಬಿಟ್ಟರೆ, ರಾಜಣ್ಣವ್ರ ಶಕ್ತಿ ಪ್ರದರ್ಶನ ಅಂತ ನೀವುಗಳು ಹೇಳಬೇಕು ಬರ್ತದೆ. ಯಾವುದೋ ಶಕ್ತಿ ಪ್ರದರ್ಶನ ಅಲ್ಲ, ಅವ್ರ ಸ್ನೇಹಿತರುಗಳೆಲ್ಲ ಸೇರಿ ಮಾಡ್ತಾರೆ.
ಸರ್, ಈಗ ರಾಜಣ್ಣ ಅವರಿಗೆ ಇನ್ನೊಂದು ಆಸೆ ಇತ್ತು, ನಾನು KPCC ಅಧ್ಯಕ್ಷ ಸ್ಥಾನವನ್ನು ನಾನು ಕೊಟ್ಟರೆ ನಿಭಾಯಿಸ್ತೀನಿ ಅನ್ನುವಂಥ ಮಾತುಗಳನ್ನ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ನಾಳೆಯ ಕಾರ್ಯಕ್ರಮದಲ್ಲಿ ಅದನ್ನೇನಾದರೂ ಅಭಿಮಾನಿಗಳು ಅಥವಾ ಅವರ ಏನು ಅನುಯಾಯಿಗಳು ಅದನ್ನು ಏನು ಪ್ರತಿಪಾದಿಸುವಂಥ ಕೆಲಸವನ್ನು ಮಾಡ್ತಾರಾ ಅಂತ ಬೇಕು ಅಂತ ಒತ್ತಾಯ ಅಲ್ಲ, ಅವ್ರು ಕೇಳಿರೋದ್ರಲ್ಲಿ ಏನು ಎರಡು ಮಾತಿಲ್ಲ. ಒಂದು ಬಾರಿ ಅಧ್ಯಕ್ಷಗಿರಿ ಕೊಡಿ, ನಾನು ಪಕ್ಷ ಕಟ್ತೀನಿ ಅಂತ ಮಾತನ್ನು ಅವರು ಅಲ್ಲಿ ಮಾತಾಡಿರುವಂಥದ್ದನ್ನು ನಾನು ನೋಡಿದ್ದೀನಿ. ಸೊ ಅದು ರಾಜಕೀಯವಾಗಿರೋದ್ರಿಂದ ಅವ್ರು ಭಾಳ ಹಿರಿಯರಿದ್ದಾರೆ. ಸೊ ಅದು ಪಕ್ಷದ ತೀರ್ಮಾನ ಏನು ತೊಗೊಳುತ್ತೆ ಅದಕ್ಕೆ ಅವ್ರು ಬದ್ಧವಾಗಿರುತ್ತೆ. ನಾಳೆ ಅವರ ಅಭಿಮಾನಿಗಳು ಒತ್ತಾಯ ಏನಾದ್ರು ಮಾಡ್ತಾರಾ ಅಂತ CM ಆ ಥರದ್ದೇನು ಥ್ಯಾಂಕ್ ಯು. ಇದಿಷ್ಟು ಸಚಿವ ರಾಜಣ್ಣ ಅವರ ಪುತ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರಾಜೇಂದ್ರ ರಾಜಣ್ಣ ಅವರು ಹೇಳ್ತಿರುವಂಥ ಮಾತು. ನಾಳೆಯ ಕಾರ್ಯಕ್ರಮದಲ್ಲಿ ಸುಮಾರು 1.5-2 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಸೇರುವಂಥ ನಿರೀಕ್ಷೆ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೊರಹಾಕ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಂಜು ಜೊತೆ ಹರ್ಷ ಪ್ರಜಾಶಕ್ತಿ TV, ತುಮಕೂರು.